ನಮಸ್ಕಾರ. ಮೊದಲು ಸ್ಪರ್ಶ ಸುದೀಪ್, ಆಮೇಲೆ ಹುಚ್ಚ ಸುದೀಪ್, ಅದಾದ ಮೇಲೆ ಕಿಚ್ಚ ಸುದೀಪ್. ನೋಡಿ, ಸ್ಪರ್ಶ, ಹುಚ್ಚ, ಕಿಚ್ಚ ಈ ಮೂರು ಶಬ್ದಗಳು ವಿಚಿತ್ರವಾಗಿದ್ದಾವೆ. ಸುದೀಪ್ ಕೂಡ ಈ ಶಬ್ದಗಳ ಹಾಗೆ ವಿಚಿತ್ರ ಮನುಷ್ಯನ, ಅಹಂಕಾರಿನ, ಸ್ನೇಹಿತರಿಗೆ ಸಹಾಯ ಮಾಡೋ ಸ್ನೇಹಜೀವಿನ. ನಿಜವಾದ ಸುದೀಪ್ ಯಾರು, ಏನು ಅನ್ನೋದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಇದು. ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಸಿನಿಮಾದ ಬಗ್ಗೆ ಮಾತಾಡಲ್ಲ. ಅವರ ಸಿನಿ ಜರ್ನಿ, ಇಷ್ಟು ವರ್ಷದ ಅವರ ಸಿನಿಮಾ ಬದುಕು ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಸುದೀಪ್ ಅವರು ಮಾಣಿಕ್ಯ ಸಿನಿಮಾ ಶೂಟಿಂಗ್ ಮಧ್ಯದಲ್ಲಿ ಸ್ವಲ್ಪ ಬಿಡುವು ಮಾಡಿಕೊಂಡು ನಮಗೋಸ್ಕರ ಟೈಮ್ ಕೊಟ್ಟಿದ್ದಾರೆ. ಸುವರ್ಣ ನ್ಯೂಸ್ ಪರವಾಗಿ ಮೊದಲಿಗೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಸುದೀಪ್, ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು. ನಾನು ಒಂದಿಷ್ಟು ಪರ್ಟಿಕ್ಯುಲರ್ ಕ್ವಶನ್ಗಳನ್ನು ಇಟ್ಕೊಂಡು ಕೂತಿದ್ದೀನಿ. ಆ ಪ್ರಶ್ನೆಗಳಿಗೆ ಯಾವತ್ತಿನ ಹಾಗೆ ನಿಮ್ಮಿಂದ ಪ್ರಾಮಾಣಿಕವಾದ ಉತ್ತರವನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಖಂಡಿತ. ಇಫ್ ಐ ಆಮ್ ನಾಟ್ ರಾಂಗ್, ನೀವು ನಿಮ್ಮ ಸಿನಿಮಾ ಬದುಕನ್ನು ಸ್ಟಾರ್ಟ್ ಮಾಡಿ ಸುಮಾರಾಗಿ 17ರಿಂದ 18 ವರ್ಷಗಳಾಗಿರಬೇಕು. ಹೌದು. ಸೊ ಒಂದು ಸರ್ತಿ ಹಿಂದೆ ತಿರುಗಿ ನೋಡಿದರೆ ಏನನ್ಸುತ್ತೆ? ಹ್ಯಾಪಿ? ಐ ಆಮ್ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ಬಿಕಾಸ್ ಒಂದು ಸಿನಿಮಾ ಬಂದು ಎಲ್ಲರಿಗೂ ಕೈ ಹಿಡಿಯೋದಿಲ್ಲ. ಅಂದರೆ ನಾನು ಹೇಳೋದು ಕೋಟ್ಯಾಂತರ ಜನಗಳು, ಆ್ಯಕ್ಚುಲಿ ಅದರಲ್ಲಿ ಎಷ್ಟೋ ಲಕ್ಷ ಜನಗಳು ಸಿನಿಮಾಗೆ ಬರಬೇಕು, ಸಿನಿಮಾದಲ್ಲಿ ಏನೋ ಮಾಡಬೇಕು, ಸಿನಿಮಾದಲ್ಲೊಂದು ಹೆಸರು ಮಾಡಬೇಕು, ಕೆಲವರು ದುಡ್ಡು ಮಾಡಬೇಕು, ಏನೇ ಇರ್ಬೋದು ಆಸೆಗಳು, ಪಾಪ್ಯುಲಾರಿಟಿ, ಫೇಮ್, ನೇಮ್ ಇರುವಂಥ ಒಂದು ಪ್ರೊಫೆಷನ್ ಅದು. ಸೊ ಇಲ್ಲಿ ಬರಬೇಕು ಅಂತ ಆಸೆ ಪಟ್ಟಾಗ ಆ ಸಿನಿಮಾ ಕೆಲವ್ರನ್ನ ಮಾತ್ರ ಆಯ್ಕೆ ಮಾಡುತ್ತೆ. ಅದರಲ್ಲೊಬ್ಬ ಅದೃಷ್ಟಶಾಲಿ ನಾನು, ಒನ್ ಆಫ್ ದಿ ಲಕ್ಕಿ ಪೀಪಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಿರುವಾಗ ಇಟ್ ಹಸ್ ಬೀನ್ ಅ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್. ಅಫ್ಕೋರ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಇಸ್ ದೇರ್ ಇನ್ ಎವ್ರಿಬಡೀಸ್ ಲೈಫ್. ಎಲ್ಲರ ಜೀವನದಲ್ಲಿ ಇರೋವಂಥದ್ದೇ ನನ್ನ ಜೀವನದಲ್ಲಿ ಇರೋದು. ಆ್ಯಂಡ್ ಖುಷಿ ಆಗುತ್ತೆ ಇವತ್ತು ನೋಡಿದ್ರೆ. ಬಟ್ ಸಮ್ವೇರ್ ನೀವು ಹೇಳಿದಾಗೆ ಹಿಂದೆ ತಿರುಗಿ ನೋಡಿದಾಗ ಐ ಆಮ್ ವೆರಿ ಹ್ಯಾಪಿ. ಯಾವತ್ತೂ ನಿಮಗೆ ನಾನು ಯಾಕೆ ಈ ಫೀಲ್ಡ್ನ ಆರಿಸ್ಕೊಂಡೆ ಅಂತ ಯಾವತ್ತೂ ನಿಮಗೆ ಫೀಲ್ ಆಗಿಲ್ವಾ? ನಾಟ್ ಇವನ್ ಅ ಸಿಂಗಲ್ ಸೆಕೆಂಡ್. ಒಂದು ಯಾವತ್ತೂ ನಾನು ಯಾಕೆ ಹುಟ್ಟಿದೆ ಅಂತಲೇ ಪ್ರಶ್ನೆ ಮಾಡ್ಕೊಂಡನಲ್ಲ ನಾನು. ಅಂಥದ್ರಲ್ಲಿ ಈ ಪ್ರೊಫೆಷನ್ಗೆ ಯಾಕೆ ಬಂದೆ ಅಂತ ಯಾಕೆ ಪ್ರಶ್ನೆ ಮಾಡಿಕೊಂಡೆ. ಮೊದಲನೇದಾಗಿ ನನಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಮಕ್ಕಳು ಯಾವುದೇ ಮನೆಗೆ ಹೋಗಿ ಹುಡುಗರು ಇರೋ ಜಾಗದಲ್ಲಿ ಫಸ್ಟು ಕಳ್ಳ ಪೊಲೀಸ್ ಆಟ ಸ್ಟಾರ್ಟ್ ಮಾಡ್ತಾರೆ. ಕಳ್ಳ ಪೊಲೀಸ್ ಆಟ ಸ್ಟಾರ್ಟ್ ಮಾಡೋದು ಏನಕ್ಕಂದ್ರೆ ಆ ಸಿನಿಮಾ ನೋಡಿ ಇಲ್ಲ ಕತೆ ನೋಡಿನೇ ಇನ್ಸ್ಪೈರ್ ಆಗೋದು. ಸೊ ಬರ್ತಾ ಬರ್ತಾ ಪ್ರತಿಯೊಬ್ಬ ಚೈಲ್ಡಿಗೂ ಒಂದು ಆಸೆ ಏನಂದರೆ, ಐ ಮೀನ್ ಮೆಜಾರಿಟಿ ಅಂತ ಅನ್ಕೊಬೋದು, ನಾಟ್ ಎವ್ರಿಬಾಡಿ, ಮೆಜಾರಿಟಿ ಅಂತ ಅಂದ್ಕೊಂಡ್ರು ಕೂಡ ಏನಾಗ್ತೀಯಪ್ಪ ನೀನು ಅಂದರೆ ನಾನು ಕ್ರಿಕೆಟರ್ ಆಗ್ತೀನಿ, ಇಲ್ಲ ನಾನು ಸಿನಿಮಾದಕ್ಕೆ ಆ್ಯಕ್ಟರ್ ಆಗ್ತೀನಿ ಅಂತ ಹೇಳ್ತಾ ಇರ್ತಾರೆ. ದಟ್ಸ್ ಹೌ ದೇ ಗ್ರೋ ಅಪ್. ಅಫ್ಕೋರ್ಸ್ ಇದರಲ್ಲಿ ಬಹಳ ಕಷ್ಟಕಾರ್ಯವಾದದಂದರೆ ಕ್ರಿಕೆಟರ್ ಆಗೋದು. ಬಿಕಾಸ್ ಇಟ್ಸ್ ಅ ನ್ಯಾಷನಲ್ ಥಿಂಗ್ ಆ್ಯಂಡ್ 11 ಜನ ಆಡ್ತಾರೆ ಅಷ್ಟೇ, ಇಷ್ಟು ಕೋಟಿಗಟ್ಟಲೆ ಜನಗಳಲ್ಲಿ. ಸೊ ಹ್ಯಾಸ್ ಟು ಬಿ ಸಮಥಿಂಗ್ ವೆರಿ ಗುಡ್. ಸೊ ಇನ್ನು ಬಂದು ಸಿನಿಮಾದಲ್ಲಿ ನಾವು ಬಂದಾಗ ನನಗೆ ಯಾವತ್ತು ದಯಾನಂದ್, ನಾನು ಕೇಂಬ್ರಿಡ್ಜ್ ಸ್ಕೂಲಲ್ಲಿ ಓದಿ ಕೆಥಿಡ್ರಲ್ ಸಿಗೋದು, ನಾನು ದಯಾನಂದ್ ಸಾಗರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಅಲ್ಲಿ ವೇದಿಕೆ ಮೇಲೆ ಇರ್ತಾ ಇದ್ದೆ ಯಾವಾಗಲೂ. ಅಲ್ಲೊಂದು ಗ್ರೂಪ್ ಇತ್ತು ನಮ್ಮದು ಕೆಥಿಡ್ರಲ್ಸಲ್ಲಿ. ಅಲ್ಲಿ ನನಗೆ ಹಾಡೋಕ್ಕೆಲ್ಲ ಅವಕಾಶ ಸಿಗ್ತಾ ಇರಲ್ಲ. ಒಂದಿಷ್ಟು ಗಿಟಾರ್ ಬಾರಿಸ್ತಾ ಇದ್ದೆ, ಡ್ರಮ್ಸ್ ಬಾರಿಸ್ತಾ ಇದ್ದೆ, ಕೀಬೋರ್ಡ್ಸ್ ಬಾರಿಸ್ತಾ ಇದ್ದೆ. ಬಟ್ ಸಿಂಗರ್ಸ್ ಎಷ್ಟು ಚೆನ್ನಾಗಿದ್ದರು ಅಂದರೆ ಅವಾಗ ನನಗೆ ಅವಕಾಶನೇ ಸಿಗ್ತಾ ಇರಲ್ಲ. ಸೊ ಎಲ್ಲೋ ಒಂದು ಚಿಕ್ಕ ಗ್ಯಾಪಲ್ಲಿ ಹೋಗಿ ಏನಾರು ಅವಕಾಶ ಸಿಕ್ಕಿದಾಗ ಒಂದು ಸೋಲೋ ಪರ್ಫಾರ್ಮೆನ್ಸ್ ಕೊಡೋದು ಏನೋ ಮಾಡ್ತಾಯಿದ್ವಿ. ಸೊ ಸ್ಟೇಜ್ ಹ್ಯಾಸ್ ಬೀನ್ ವೆರಿ ಕ್ಲೋಸ್ ಟು ಮೀ. ಅಲ್ಲಿಂದ ದಯಾನಂದ್ ಸಾಗರಿಗೆ ಬಂದಾಗ ಮ್ಯಾಡ್ ಆ್ಯಡ್ಸ್ ಬರೀತಾ ಇದ್ದೆ, ಸ್ಕಿಟ್ಸ್ನ ಡೈರೆಕ್ಟ್ ಮಾಡ್ತಾಯಿದ್ದೆ. ಸೊ ಎಲ್ಲೋ ಒಂದು ಕಡೆ ವೇದಿಕೆ, ಅಲ್ಲಿನ ಚಪ್ಪಾಳೆಗಳು ಭಾಳ ಒಂದು ಆಕರ್ಷಣೆ ಆಗೋಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಸೊ ಸಮ್ಹೌ ಐ ವಾಸ್ ವೆರಿ ಇನ್ಕ್ಲೈನ್ಡ್. ಆ್ಯಂಡ್ ಚಿಕ್ಕ ವಯಸ್ಸಿಂದನೂ ನಾನು ನಮ್ಮ ಮನೆಗೆ ಆವಾಗಿನ ಕಾಲದಿಂದ ಹಿಡಿದು ಅಂಬರೀಷ್ ಮಾಮ ಇರ್ಬೋದು, ಲಕ್ಷ್ಮೀ ಆಂಟಿ, ಶಂಕರ್ ಮಾಮ, ಶ್ರೀನಾಥ್ ಮಾಮ, ಇವರೆಲ್ಲರೂ ತುಂಬ ಬರೋರು ಮನೆಗೆ. ಸೊ ಅವ್ರನ್ನೆಲ್ಲ ನೋಡಿಕೊಂಡೇ ಬೆಳೆದಿರೋದು ನಾನು. ಸೊ ಸಮ್ವೇರ್ ಐ ಥಿಂಕ್ ಇಟ್ ಈಸ್ ನಾಟ್ ಅ ಸರ್ಪ್ರೈಸ್. ಓಕೆ, ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ, ನೀವೀಗ ತುಂಬ ಎಫರ್ಟ್ ಹಾಕಿ ಸಿನಿಮಾಗಳನ್ನು ಮಾಡ್ತಿರ್ತೀರಿ. ಎಷ್ಟೊಂದು ವಿಷಯನ ನೀವು ಹೇಳ್ಕೊಳ್ಳೋದಿಲ್ಲ. ಬಟ್ ಏನಾಗುತ್ತೆ, ನಿಮ್ಮ ಮೇಲೆ ಒಂದಷ್ಟು ಆರೋಪಗಳು ಬಂದಾಗ ಏನೋ ಒಂಥರ ಒಂದು ಡಿಪ್ರೆಷನ್ ಆರ್ ಸಮ್ ಕೈಂಡ್ ಆಫ್ ಒಂದು ಇದು ಫೀಲ್ ಆಗಲ್ವಾ ಅಂತ. ಇಷ್ಟೊಂದು ಮಾಡ್ತೀನಿ ನಾನು, ಬಟ್ ಏನು ಈ ಥರ ಆರೋಪಗಳು ಬರುತ್ತಲ್ಲ ಅಂತ ಅನ್ಸಲ್ವಾ ಅಂತ, ಆ ಅರ್ಥದಲ್ಲಿ ಕೇಳಿದ್ದಿಲ್ಲ. ಆ ಹಂತನ ದಾಟ್ಬಿಟ್ಟಿದ್ದೀನಿ ನಾನು ಆ್ಯಕ್ಚುಲಿ. ಬಿಕಾಸ್ ನೀವೇ ಹೇಳಿದ್ರಲ್ಲ, ಈಗ 17-18 ವರ್ಷ ಇಂಡಸ್ಟ್ರಿಲಿದ್ದು ಏನಾಗುತ್ತೆ, ಸಿಹಿ ಕಹಿ, ಈ ಬೇವು ಬಲ್ಲ ಥರ ಎಲ್ಲ ನೋಡಿ ಆಫ್ಟರ್ ಸಮ್ ಟೈಮ್ ಯು ಜಸ್ಟ್ ನಮಗೆ ನಾವೇ ಹೇಳ್ಕೊತೀವಿ. ಐ ಮೀನ್
ಅವರು ಕರೆಕ್ಟೇ ನಾವು ಕರೆಕ್ಟೇ ಅಂತ ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಹೇಳೋ ಅಧಿಕಾರ ಅವ್ರಿಗಿರುತ್ತೆ, ಕೇಳೋದು ಬಿಡೋದು ನಮಗೆ ಬಿಟ್ಟಿರುತ್ತೆ. ಸೊ ಇಟ್ ಹ್ಯಾಪನ್ಸ್. ಇಟ್ಸ್ ಏನಂತೀರಿ ನಾವು ಅದನ್ನು ಎಲ್ಲ ಒಂದು ಪೀರಿಯಡ್ ಇತ್ತು ನನಗೆ ಯಾವಾಗಲೂ ಅನ್ಸೋದು ಏನಕ್ಕೆ ಇಷ್ಟು ಮಾತಾಡ್ತಾರೆ, ಈ ನಾನು ಏನೋ ಅರ್ಥದಲ್ಲಿ ಹೇಳಿದ್ದೀನಿ ಇವ್ರು ಏನೋ ಅರ್ಥ ತೊಗೊತಾರಲ್ಲ, ನಾನು ಏನೋ ಹೀಗಂದರೆ ಹಾಗಾಗುತ್ತಲ್ಲ, ವೈ ಇಸ್ ದ್ಯಾಟ್ ಅಂದ್ಬಿಟ್ಟು. ಆ್ಯಂಡ್ ಒಳ್ಳೇದು ಮಾಡಿದವರೇ ನನಗೆ ಸ್ನೇಹಿತರಂತ ಇದ್ದು ಒಳ್ಳೇದು ಮಾಡಿದವರೇ ಹೊರಗಡೆ ಹೋಗಿ ನನ್ನ ಬಗ್ಗೆ ಕೇವಲವಾಗಿ ಮಾತಾಡ್ತಾಯಿದ್ರು. ಹೊರಗಡೆ ಒಂದು ಗುಂಪು ಸೇರ್ಕೊಳಕ್ಕೆ ಸ್ಟಾರ್ಟ್ ಆಯಿತು ನನಗೇನೆಷ್ಟು. ಅಂದರೆ ಯಾಕೆ ಹೇಳ್ತಾ ಇದ್ದೀನಿ ಮಾತಂದ್ರೆ ನಾನು ಏನಕ್ಕೆ ಕೈ ಹಾಕಿದ್ರು ಅದಕ್ಕೆ ಅಡಚಣೆ ಮಾಡಬೇಕು ಅಂತಲೇ ಕಾಯ್ತಾ ಇರ್ತಾಯಿದ್ರು. ನನ್ನೊಟ್ಟಿಗೆ ಯಾರಿದ್ದಾರೋ ಅವ್ರಿಗೆ ಫೋನ್ ಮಾಡೋರು, ಇವೆಲ್ಲ ನಡೀತಾ ಇತ್ತು ಆ್ಯಕ್ಚುಲಿ. ಸೊ ಐ ವಾಸ್ ಜಸ್ಟ್ ವಂಡರಿಂಗ್ ವಾಟ್ ಇಸ್ ಇಟ್ ದಟ್ ಐ ಡಿಡ್ ಇನ್ ಯುವರ್ ಬಿಗಿನಿಂಗ್ ಡೇಸ್. couple of years back ತನಕ I used to always wonder what is it that I did. ನಾನು ಮಾತಾಡೋ ಸ್ಟೈಲ್ ಇಷ್ಟ ಆಗಲಿಲ್ವಾ ಅಥವಾ ಏನೋ ತಪ್ಪು ಮಾಡೋದನ್ನ ಗೊತ್ತಿಲ್ಲ ನನಗೆ. ಬಿಕಾಸ್ ನಂದು ಹೇಳಿರೋ ಕಮಿಟ್ಮೆಂಟ್ಸ್ಗಳು ಮಾತು ಕೊಟ್ಟಿದ್ದೆಲ್ಲ ಉಳಿಸ್ಕೊಂಡಿದ್ದೀನಿ ನಾನು. ನನ್ನದೇ ರೀತಿಯಲ್ಲಿ ನನ್ನ ದೇವ್ರು ಕೊಟ್ಟಿದ್ದ ಶಕ್ತಿಯಲ್ಲಿ ಏನು ಮಾಡೋಕ್ಕಾಗುತ್ತೋ ನಾನು ಮಾಡಿದ್ದೀನಿ. ಮೇ ಬಿ ಎ ವೆರಿ ಸ್ಕ್ವಿರಲ್ ಫೇವರ್ ಆಲ್ಸೋ, ಒಂದು ಅಳಿಲ್ ಸೇವೆ ಇರ್ಬೋದು, ಏನೋ ಒಂದು ಇರ್ಬೋದು, ಬಟ್ ಮಾಡಿದ್ದೀನಿ. ಐ ಡೋಂಟ್ ನೋ. ಬಟ್ ಬರ್ತಾ ಬರ್ತಾ ಐ ರಿಯಲೈಸ್ಡ್ ಇಟ್ಸ್ ನಾಟ್ ಪಾಸಿಬಲ್. ಪ್ರಪಂಚದಲ್ಲಿ ಎಲ್ಲರಿಗೂ ಕನ್ವಿನ್ಸ್ ಮಾಡಿ ಎಲ್ಲರಿಗೂ ಖುಷಿ ಇಡೋಕ್ಕಾಗೋದಿಲ್ಲ ನೀವು. ಇಫ್ ದೆರ್ ಇಸ್ ಗುಡ್ ದೆರ್ ಇಸ್ ಗೋಯಿಂಗ್ ಟು ಬಿ ಬ್ಯಾಡ್ ಆಲ್ಸೋ. ಸೊ ಜಸ್ಟ್ ಟೇಕ್ ಇಟ್. ಯಾ, ನಿಮ್ಮ ಮೊದಲನೇ ಫಿಲ್ಮ್ ತಾಯವ್ವನ ಅಥವಾ ಬ್ರಹ್ಮನ? ಕನ್ಫ್ಯೂಷನ್. ಬ್ರಹ್ಮ ತಾಯವ್ವ ಅಲ್ಲ. ಇಲ್ಲ, ಬ್ರಹ್ಮ 1996 January 31st ಅವತ್ತು ಆ್ಯಕ್ಚುಲಿ ಮುಹೂರ್ತ ಆಗಿದ್ದು. ಅದು ಕಂಪ್ಲೀಟ್ ಆಗಲಿಲ್ಲ. ಅದಾದಮೇಲೆ ಓ ಕುಸುಮ ಬಾಲೆ ಅಂತ ಒಂದು ಸ್ಟಾರ್ಟ್ ಆಯಿತು, ಅದು ಕಂಪ್ಲೀಟ್ ಆಗಲಿಲ್ಲ. ಅದಾದಮೇಲೆ ತಾಯವ್ವ ಮಾಡಿದೆ, ಅದು ಓಡಲಿಲ್ಲ. ಅದಾದಮೇಲೆ ಟೆಲಿವಿಷನಿಗೆ ಹೋಗಿದ್ದು ನಾನು. ಟೆಲಿವಿಷನಿಗೆ ಹೋಗಿ ಸೀರಿಯಲ್ ಮಾಡಿದೆ ನಾನು. ಅಲ್ಲಿಂದ ವಾಪಸ್ ಬಂದಾಗ ಸಪೋರ್ಟಿಂಗ್ ಆರ್ಟಿಸ್ಟ್ ಚಾನ್ಸ್ಗಳು, ಅವಕಾಶಗಳು ಸಿಕ್ತು ನನಗೆ. ಅಲ್ಲಿಂದ ವಾಪಸ್ಸು ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ಬಿಗಿನಿಂಗ್ ಡೇಸಲ್ಲಿ ಸುದೀಪ್ ವಾಯ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ರು. ಇವಾಗ ಅದೇ ವಾಯ್ಸ್ಗೆ ಡಿಮ್ಯಾಂಡ್ ಇದೆಯಲ್ಲ, ಏನನ್ಸುತ್ತೆ? ಎಲ್ಲರಿಗೂ ಒಂದು ಟೈಮ್ ಕೊಡಬೇಕು ನಾವು. ಬರ್ತಿದ್ದ ಹಾಗೆ ನೀವು ಇಷ್ಟ ಆಗಬೇಕು, ಕೇಳಿದ್ದೆಲ್ಲ ಇಷ್ಟ ಆಗಬೇಕು, ನೋಡಿದ್ದೆಲ್ಲ ಇಷ್ಟ ಆಗಬೇಕು ಅಂದರೆ ಮನುಷ್ಯರಲ್ವೆಲ್ಲರು ಒಂದು ಟೈಮ್ ಬೇಕಾಗತ್ತೆ. ಇಟ್ಸ್ ಒನ್ ಇಸ್ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಾವು ಮಾತಾಡ್ಬೋದು ಇವಾಗ, ಇವತ್ತು ಸಕ್ಸಸ್ಫುಲ್ ಆದ ತಕ್ಷಣ ಎಲ್ಲರೂ ಹಾಗೇನೆ ಹೀಗೇನೆ ಅಂತ. ಬಟ್ ಐ ಥಿಂಕ್ ಇಟ್ಸ್ ನಾಟ್ ರೈಟ್ ಟು ಸ್ಪೀಕ್ ದ್ಯಾಟ್ ವೇ. ವಾಟ್ ಐ ಪರ್ಸ್ನಲಿ ಫೀಲ್ ಇಸ್, ನೀವು ಯಾವುದೇ ಒಬ್ಬ ಸ್ಟ್ರೇಂಜರ್ನ ಮೀಟ್ ಮಾಡಿ, ನಾಳೆ ನಾಡಿದ್ದಲ್ಲಿ ತುಂಬ ಕ್ಲೋಸ್ ಫ್ರೆಂಡ್ ಆಗ್ಬೋದು ಅವ್ರು ನಿಮಗೆ. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಕಾಲ ಕಳೆದು ಒಬ್ಬರನ್ನೊಬ್ರು ಸ್ವಲ್ಪ ಅರ್ಥ ಮಾಡ್ಕೊಂಡಾಗಲೇ ಯು ವಿಲ್ ಹಿಟ್ ಆನ್ ಅ ಕೆಮಿಸ್ಟ್ರಿ ಏನೋ. ಸೊ ಏನಾಗುತ್ತೆ, ಇಲ್ಲೂ ಅಷ್ಟೇ ಜನಗಳಿಗಾಗಲಿ ಯಾರಿಗಾಗಲಿ ಒಂದು ಸ್ವಲ್ಪ ಅವಕಾಶ ಕೊಡಬೇಕಾಗತ್ತೆ ನೀವು. ಆ್ಯಂಡ್ ವಾಯ್ಸ್ ಇದು ಮಾತ್ರಕ್ಕೆ ಅದು ಚೆನ್ನಾಗಿರಬೇಕು ಅಂತೇನಿಲ್ಲ. ನೀವು ಫಸ್ಟು ಚೆನ್ನಾಗಿ ಏನಾದ್ರು ಮಾಡಿ ಜೀವನದಲ್ಲಿ, ಆಮೇಲೆ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ನೀವು ಮಾಡೋದು ಮಾತಾಡೋದು ಎಲ್ಲ. ಸುದೀಪ್ ಆ್ಯಸ್ ಎ ಪರ್ಸನ್ ತುಂಬ ಡೌನ್ ಟು ಅರ್ತ್ ಅಥವಾ ದುರಹಂಕಾರಿನ? I'm a combination of both. ನೀವು ನನ್ನನ್ನು ಯಾವ ದೃಷ್ಟಿಯಲ್ಲಿ ನೋಡ್ತಿರೋ ಖಂಡಿತವಾಗ್ಲೂ ಹಾಗೆ ಕಾಣ್ತೀನಿ ನಾನು, ನೋ ಡೌಟ್. ನೀವು ನನ್ನ ಅಹಂಕಾರಿಯಾಗಿ ನೋಡಿದ್ರೆ ಹಾಗೆ ಕಾಣಿಸ್ತೀನಿ. ಬಿಕಾಸ್ ಹಾಗೆ ಇದೆ ನಂದು ವಾಕಿಂಗ್ ಸ್ಟೈಲ್ ಇರ್ಬೋದು, ಕೂರೋದಿರ್ಬೋದು, ನೋಡೋ ರೀತಿ ಇರ್ಬೋದು. ಐ ನೋ ದ್ಯಾಟ್. ಬಟ್ ಆನ್ ದ ಅದರ್ ಸೈಡ್, ಹೌ ಮಚ್ ಡು ಯು ನೋ ಮೀ? ದಟ್ಸ್ ದ ಹೋಲ್. ಇವಾಗ ನನ್ನ ಪ್ರಶ್ನೆ ಅದೇನೆ. ಈಗ ಅಹಂಕಾರಿ ಅಂತ ಕರೆಯೋರಾಗಲಿ, ದುರಂಕಾರಿ ಅಂತ ಕರೆಯೋರಾಗಲಿ, ಯಾರು ಕರೆದ್ರು? ನನ್ನ ಸ್ನೇಹಿತರು ಕರೆದ್ರ? ಇಲ್ವೇ. ಮನೆಯವ್ರು ಕರೆದ್ರ? ಇಲ್ವೇ. ನನ್ನೊಟ್ಟಿಗೆ ಕೆಲಸ ಮಾಡಿರೋಂಥ ನನ್ನ ನಿರ್ಮಾಪಕರು ಯಾರ ಥರ ಹೇಳಿದ್ರ? ಇಷ್ಟು ನಿರ್ಮಾಪಕರೊಟ್ಟಿಗೆ ಕೆಲಸ ಮಾಡಿದ್ದೀನಿ, ಯಾರಾದರೂ ಹೇಳಿದ್ರ? ಇಲ್ವೇ. ಯಾರಾದರೂ ನನ್ನೊಟ್ಟಿಗೆ ಕೆಲಸ ಮಾಡಿರೋ ಸಹ ಕಲಾವಿದರು ಹೇಳಿದ್ರ? ಇಲ್ವೇ. ಬಟ್ ಜನರಲ್ ಟಾಕ್ ಬಂದ್ಬಿಟ್ಟಿದೆಯಪ್ಪ. ದಟ್ ಇಸ್ ಜನರಲ್ ಟಾಕ್. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಆ ಜನರಲ್ ಟಾಕ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳಲ್ಲ. ನಾಟ್ ಬಿಕಾಸ್ ಇಟ್ ಡಸಂಟ್ ಮ್ಯಾಟರ್. ನನಗೆ ಅನಿಸುತ್ತೆ ಈ ಥರ ಮಾತು ಬಂದಾಗ ಪೀಪಲ್ ಆರ್ ಸೋ ಇಂಪೇಷಂಟ್ ಅನಿಸುತ್ತೆ ಕೆಲವು ಟೈಮ್ ಅಷ್ಟೇ. ಸಮ್ ಆಫ್ ದೆಮ್ ಆರ್ ಸೋ ಇಂಪೇಷಂಟ್. ಜನರಲೈಸ್ ಮಾಡಿಬಿಟ್ಟು ಸ್ಟೇಟ್ಮೆಂಟ್ಸ್ನ ಹೇಳೋದಿದೆಯಲ್ಲ, ಇಟ್ ಶೋಸ್ ದೇರ್ ಇನ್ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ಫ್ಯೂ ಥಿಂಗ್ಸ್. ಸೊ ಅದಕ್ಕೋಸ್ಕರ ನಾವು ಅವ್ರನ್ನ ಬ್ಲೇಮ್ ಮಾಡೋದಾಗಲಿ, ಅವ್ರ ದುರಂಕಾರಿಗಳಂತ ತಕ್ಷಣ ನಾವೇನೋ ಬದಲಾವಣೆಗಳು ಮಾಡ್ಕೊಬೇಕು ಅನ್ನೋದಾಗಲಿ ತಪ್ಪಾಗುತ್ತೆ. ನಾನು ಯಾವತ್ತೂ ಬದಲಾವಣೆಗಳು ಮಾಡ್ಕೊಳಕ್ಕೆ ಹೋಗಿಲ್ಲ. ಇಫ್ ಐ ಥಿಂಕ್ ಐ ಆಮ್ ರಾಂಗ್. ಓಕೆ. ಆ್ಯಂಡ್ ಅದು ಗೊತ್ತಾಗಿರೋದು ನನ್ನ ಮನೆಯವರಿಗೆ ಫಸ್ಟು. ಅದು ನನ್ನ ತಂದೆ ತಾಯಿ ಇರ್ಬೋದು, ನನ್ನ ವೈಫ್ ಇರ್ಬೋದು, ಯಾರೇ ಇರ್ಬೋದು. ತಪ್ಪಾದಾಗ ಅವ್ರು ಹೇಳಿದ್ದಾರೆ ನನಗೆ. ಮತ್ತೆ ಅದೇ ತಪ್ಪು ಮಾಡಿದಾಗಲೂ ಮತ್ತೆ ಬೈದು ಹೇಳಿದ್ದಾರೆ. ಬಟ್ ಅವ್ರು ಹೇಳಿಲ್ಲ ಅಂದರೆ ನೀವು ಕರೆಕ್ಟ್ ಹಾದಿಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಆಯ್ತಲ್ಲಿ. ಅರ್ಥ ಆಯ್ತಲ್ಲ?
ಸೊ ಹಾಗಿರ್ಬೇಕಾದ್ರೆ ಐ ಡೋಂಟ್ ಥಿಂಕ್ ಸೊ ದಟ್ arrogance or ಈ ದುರಂಕಾರಿ ಥಿಂಗ್ಸ್ ಐ ಕಾಂಟ್ ರಿಲೇಟ್ ಟು ದ್ಯಾಟ್. ಸೊ ಇಟ್ಸ್ ರಿಯಲಿ ಫೈನ್. ನಿಮಗೆ ನನ್ನ ಬಗ್ಗೆ ಏನು ಅನಿಸುತ್ತೋ ಆ ಒಪಿನಿಯನ್ ಹಾಗೇ ಇರಲಿ. ಬಹುಶಃ ಯಾವ ತನಕ ಹೋಗ್ತಾ ನೋ ಐ ಆಮ್ ಜಸ್ಟ್ ಜನರಲಿ ಟೆಲಿಂಗ್ ದಟ್ ಹೂಎವರ್ ಹ್ಯಾಸ್ ದಟ್ ಒಪಿನಿಯನ್ ಅಬೌಟ್ ಮೀ ದೇ ಆರ್ ಫ್ರೀ ಟು ಹ್ಯಾವ್ ದಟ್ ಒಪಿನಿಯನ್, ಬಿಕಾಸ್ ಅದು ಯಾಕೆ ಒಪಿನಿಯನ್ ಬಂದಿರುತ್ತೆ ಅವ್ರಿಗೆ ಮಾತ್ರ ಗೊತ್ತು. ಸೊ ಬಹುಶಃ ಹೋಗ್ತಾ ಹೋಗ್ತಾ ಯಾವತ್ತೋ ಒಂದು ದಿವಸ ನಮಗೆ ಅವರೊಟ್ಟಿಗೆ ಕೂರೋ ಅವಕಾಶ ಸಿಕ್ಕಿರ್ಬೋದು, ಆ ಒಪಿನಿಯನ್ ಚೇಂಜ್ ಆಗ್ಬೋದು. ಬಟ್ ಒಪಿನಿಯನ್ ಚೇಂಜ್ ಮಾಡೋಕ್ಕೋಸ್ಕರ ನಾನು ಬೆಳಗ್ಗೆ ಎದ್ದೇಳೋಕ್ಕಾಗಲ್ಲ. ನಾನು ಬೆಳಗ್ಗೆ ಎದ್ದೇಳೋದು ಒಂದು ಆಸೆ ಇರುತ್ತೆ ನನಗೆ. ಒಂದು ಸಿನಿಮಾ ಒಪ್ಕೊಂಡಿದ್ದೀನಿ, ಏನೋ ಕೆಲಸ ಒಪ್ಕೊಂಡಿದ್ದೀನಿ, ಸೀರಿಯಲ್ ಇರ್ಬೋದು, ಸಿನಿಮಾ ಇರ್ಬೋದು, ಯಾರೋ ಸ್ನೇಹಿತರಿಗೆ ಕೊಟ್ಟಿರೋ ಮಾತಿರ್ಬೋದು, ಇನ್ನೊಂದಿರ್ಬೋದು. ಫಸ್ಟ್ ಅದನ್ನು ಕಂಪ್ಲೀಟ್ ಮಾಡೋಣ, ಉದ್ದೇಶ ಇರಲಿ. ಬೆಳಗ್ಗೆ ಸೂರ್ಯ ಹುಟ್ಟಿದ ಅಂದ ತಕ್ಷಣ ಕೋಟಿಗಟ್ಟಲೆ ಜನ ಎದ್ದೇಳ್ತಾರೆ, ಅರ್ಥ ಆಯ್ತಲ್ಲ. ಎಲ್ಲರಿಗೂ ಅಷ್ಟೇ ಕೋಟಿಗಟ್ಟಲೆ ಫೋಕಸಸ್ ಇರ್ತವೆ, ಕೆಲಸಗಳಿರ್ತವೆ. ಸೊ ಹಾಗಿರ್ಬೇಕಾದ್ರೆ ಫಸ್ಟ್ ಅದಕ್ಕೆ ಎದ್ದೇಳೋಣ, ನಮ್ಮ ಕೆಲಸಗಳಿಗೆ ಎದ್ದೇಳೋಣ, ಕನ್ವಿನ್ಸ್ ಆಮೇಲೆ ಮಾಡೋಣ. ಇವಾಗ ನಾವು ಮಾಡಿರೋ ಕೆಲಸನ ನಾವೇ ಹೇಳ್ಕೋಬಾರ್ದು, ನಮ್ಮ ಬಗ್ಗೆ ಹೇಳ್ಕೋಬಾರ್ದು. ಬಟ್ ಸ್ಟಿಲ್ ಐ ಆಮ್ ಆಸ್ಕಿಂಗ್, ನಿಮ್ಮ ಕೊಡುಗೆ ಏನು ಫಿಲ್ಮ್ ಇಂಡಸ್ಟ್ರಿಗೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ? ನೀವು ಹೇಳಬೇಕು ಇದನ್ನು. ನಿಮ್ಮ ಕಾಂಟ್ರಿಬ್ಯೂಷನ್ ಏನು? ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಐ ಡೋಂಟ್ ನೋ. ಬಿಕಾಸ್ ಇಂಡಸ್ಟ್ರಿಯನ್ನು ಮಾಡಬೇಕು ಅಂತ ನಾನು ಯಾವತ್ತೂ ಮಾಡಿಲ್ಲ. ಇಂಡಸ್ಟ್ರಿಯಲ್ಲಿ ಕೆಲವರು ಪರಿಚಯ ಇದ್ದಾರೆ, ನನ್ನೊಟ್ಟಿಗಿದ್ದಾರೆ, ನನ್ನೊಟ್ಟಿಗೆ ಕೆಲಸ ಮಾಡಿದ್ದಾರೆ, ಯಾವತ್ತೂ ಅವ್ರ ಕಷ್ಟ ಸುಖಗಳನ್ನ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಸೊ ಸ್ಪಂದಿಸೋಕ್ಕಾದಾಗೆಲ್ಲ ಸ್ಪಂದಿಸಿದ್ದೀನಿ. ಅದು ಯಾರೇ ಆಗಿರ್ಬೋದು, ಅವ್ರ ಮಕ್ಕಳು ಮದುವೆಗಂತ ಬಂದಿರ್ಬೋದು, ಎಜುಕೇಷನಿಗೆ ಬಂದಿರ್ಬೋದು, ಇಲ್ಲ ಕೆಲವು ಅನಾಥಾಶ್ರಮಗಳಿರ್ಬೋದು, ವೃದ್ಧಾಶ್ರಮಗಳಿರ್ಬೋದು, ನಿರ್ಮಾಪಕರುಗಳಾಗಿರ್ಬೋದು, ನಿರ್ದೇಶಕರುಗಳಾಗಿರ್ಬೋದು. ಸೊ ಇವಾಗ ಇಂಡಿವಿಜುವಲಿ ನಾನು ಪಿಕ್ ಆನ್ ಮಾಡಿ ಹೇಳೋದು ತಪ್ಪಾಗುತ್ತೆ. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್. ಬಿಕಾಸ್ ನಾನು ಯಾವತ್ತೂ ಮಾಡಿದ್ಮೇಲೆ ಆ ಹೆಸರನ್ನು ಎತ್ಕೊಂಡು ಮಾತಾಡಿಲ್ಲ. ಆ್ಯಂಡ್ ನನಗೆ ಅದು ಬೇಡ. ಬಿಕಾಸ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಾನೇನು ಮಾಡಲಿಲ್ಲ. ಅವ್ರು ಅದ್ರ ಬಗ್ಗೆ ಮಾತಾಡಬೇಕು, ಇಲ್ಲ 10 ಕಡೆ ಹೋಗಿ ಹೇಳಬೇಕು, ಆ ಥರ ಅಂದ್ಬಿಟ್ಟು. ಈವನ್ ನಾನು ಬಾಯ್ಬಿಟ್ಟು ಹೇಳೋದಕ್ಕೂ ನಾನು ಇಷ್ಟಪಡೋದಿಲ್ಲ. ಬಟ್ ನನಗೊಂದು ಟೈಮ್ ಇತ್ತು ಎಲ್ಲಿ ಹೊರಗಡೆಯಿಂದ ನೋಡೋದಕ್ಕೆ ದೊಡ್ಡ ಆರ್ಟಿಸ್ಟು, ಸುಮಾರು ಸಿನಿಮಾಗಳಿದ್ದಾವೆ, ಆ್ಯಂಡ್ ಒಳ್ಳೆ ದುಡ್ಡು ಮಾಡಿರಬೇಕು, ಇವೆಲ್ಲ ಇತ್ತು. ಬಟ್ ನನ್ನ ಕೈಲಿ ಆಗಿನ ದಿನಗಳಲ್ಲಿ ಸಮ್ಟೈಮ್ಸ್ 2-3 ಲಕ್ಷ 5 ಲಕ್ಷ ಹೊಂಚೋಕ್ಕಾಗ್ತಾ ಇರಲಿಲ್ಲ, ಫಾರ್ ವಾಟ್ ಎವರ್ ರೀಸನ್ಸ್ ಇಟ್ ಇಸ್. ಸೊ ಹಾಗಿರಬೇಕಾದ್ರೆ ಎಲ್ಲೋ ಒಂದು ಕಡೆ ನೇಚರ್ ಅನ್ನೋದೇನಿದೆ, ಸಿನಿಮಾ ಅನ್ನೋದೇನಿದೆ, ಆ್ಯಂಡ್ ಇಫ್ ಯು ಬಿಲೀವ್ ಇನ್ ಗಾಡ್, ಒಂಚೂರು ಶಕ್ತಿ ಕೊಟ್ಟಾಗ ನನ್ನ ಹಿಡಿತದಲ್ಲಿ ನನಗೇನು ಮಾಡೋಕ್ಕಾಗುತ್ತೋ ನನ್ನ ಇದರಲ್ಲಿ ಐ ಹ್ಯಾವ್ ಆಲ್ವೇಸ್ ಡನ್ ಟು ಹೆಲ್ಪ್ ಎನಿಬಡಿ. ಸೊ ಇಟ್ ಡಸಂಟ್ ಆ್ಯಕ್ಚುಲಿ ಸೇ ದಟ್ ನಾನು ಇಂಡಸ್ಟ್ರಿಗೋಸ್ಕರ ಏನು ಮಾಡಿದೆ ಅನ್ನೋ ಪ್ರಶ್ನೆಗಿಂತ ನಾನು ಇಂಡಸ್ಟ್ರಿ ಅವರಿಗೆ ಮಾಡಿದ್ದೀನಿ. ಅದಕ್ಕೆ ಬರ್ತೀನಿ ನಾನು. ಈಗ ನೀವು ಮೊದಲಿಂದ ಇತ್ತೀಚಿನ ಕೆಲವು ವರ್ಷಗಳವರೆಗೆ ನೀವೇನು ಮಾಡಿದ್ರಿ, ಒಂಟಿಯಾಗೆ ಹೋರಾಡ್ಕೊಂಡು ಬಂದ್ರಿ, ಒಬ್ಬರೇ ಇದ್ರಿ. ಇತ್ತೀಚೆಗೆ ಸುದೀಪ್ ಒಂದು ಸೈನ್ಯ ಕಟ್ತಾ ಇದ್ದಾರೆ. ಈಗ ದರ್ಶನ್ ಟ್ರೂಪಲ್ಲಿ ನಾವಿದ್ದೀವಿ ಅಂತಂದ್ರೆ ಅದನ್ನು ತೊಗೊಬೋದು. ಇಟ್ಸ್ ವೆರಿ ಸಿಂಪಲ್.